ಅಫಿಷಿಯಲಿ ಅಧಿಕೃತವಾಗಿ ಡೆಲ್ಲಿನಲ್ಲಿ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಬಿಜೆಪಿ ಪಕ್ಷದ ಚುನಾವಣಾ ಸಮಿತಿಯ ಸಭೆ ಕೂಡ ನಡೆಯುತ್ತೆ ಅಂತ ಹೇಳುವಂಥದ್ದು. ಅಲ್ಲಿ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಸೊ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಧಿಕೃತವಾಗಿ ಸಿದ್ಧತೆಗೆ ತೊಡಗಿದೆ. ಯಾವೆಲ್ಲ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು ಅಂತ ಕೆಲವೇ ದಿನಗಳಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕಾಗತ್ತೆ. ಹಾಗಾಗಿ ನಾಳೆ ಸಂಸದೀಯ ಮಂಡಳಿಯ ಸಭೆ ಇದೆ. ಅಟ್ ದ ಸೇಮ್ ಟೈಮ್ ಚುನಾವಣಾ ಸಮಿತಿಯ ಸಭೆ ಕೂಡ ಇದೆ. ರಾಜ್ಯದ ಅಭ್ಯರ್ಥಿಗಳ ಲಿಸ್ಟನ್ನು ವಿಜೇಂದ್ರ ಈಗಾಗಲೇ ಹೇಳಿದ್ದಾರೆ 2 ಹಂತದಲ್ಲಿ ನಾವು ಕೊಡ್ತೀವಿ ಅಂತ. ಹಾಗಾಗಿ ಮೊದಲ ಹಂತದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಲೆಸ್ ರಿಸ್ಕ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಯಾವ್ಯಾವ್ದಿರುತ್ತೆ ಅಂದರೆ ಪಕ್ಕ ಇಂಥವ್ರಿಗೆ ಇಲ್ಲಿ ಏನು ಬಂಡಾಯ ಭಿನ್ನಮತ ಇಲ್ಲಪ್ಪ ಕ್ಲಿಯರ್ ಅನ್ನೋ ಅಂಥ ಕಾನ್ಸ್ಟಿಟ್ಯೂಯೆನ್ಸಿನ ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೆಕೆಂಡ್ ಲಿಸ್ಟ್ ಸ್ವಲ್ಪ ನಿರ್ಣಾಯಕ ಆಗಿರುತ್ತೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಒಟ್ಟು ದೆಹಲಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಕೂಡ ಬೀಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕಸರತ್ತು ಕಮಲಪಾಳ್ಯದಲ್ಲಿ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸುರೇಶ್, ಕಾಂಗ್ರೆಸ್ ಪಾಳೆಯದ ಮೊದಲನೇ ಲಿಸ್ಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಬಿಜೆಪಿಯಲ್ಲಿ ಕರ್ನಾಟಕದ ಪಾಲಿಗೆ ಮೊದಲ ಲಿಸ್ಟ್ ಅಥವಾ ಓವರ್ ಆಲ್ ಸೆಕೆಂಡ್ ಲಿಸ್ಟ್. ಸೊ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗರಿಗೆದರಿದೆ. ಏನೇನು ಆಗ್ಬೋದು, ಯಾರ್ಯಾರಿಗೆ ಸಿಗ್ಬೋದು, ಯಾರ್ಯಾರಿಗೆ ಸಿಗದೆ ಇರ್ಬೋದು. ಕೆಲವ್ರು ಹೇಳ್ತಾರೆ ಸುಮಾರು ಜನ ಈಗ ಸಿಟ್ಟಿಂಗ್ ಇರೋರಿಗೆ ಸಿಗದೆ ಇರ್ಬೋದು ಅಂತ, ಕೆಲವ್ರು ಹೇಳ್ತಾರೆ ಇಲ್ಲ ರಿಸ್ಕ್ ತಗೊಳ್ಳಲ್ಲ ಅಂತ. ಸೊ ಏನಾಗ್ಬೋದು? ಯಡಿಯೂರಪ್ಪನವರು ಡೆಲ್ಲಿಗೆ ಹೊರಟಿದ್ದಾರೆ. ಏನೇನು ಆಗ್ಬೋದು? ಇನ್ನು 2 ದಿನದಲ್ಲಿ ಭಯಂಕರ ಬೆಳವಣಿಗೆಗಳಾಗ್ಬೋದಾ? ಏನಾಗ್ಬೋದು? ಎಸ್ ಶ್ರೀಲಕ್ಷ್ಮಿ, ಕಳೆದ ಬಾರಿ ಚುನಾವಣೆಗೆ ಕಂಪೇರ್ ಮಾಡಿದ್ದಾರೆ. ಈ ಬಾರಿ ಅಷ್ಟು ಬಹಿರಂಗವಾಗಿ ಕೊಡ್ತಿರ್ತಕ್ಕಂಥ ಹೇಳಿಕೆಗಳು, ಬಹಿರಂಗ ಆಗ್ರಹಗಳು, ಬೆದರಿಕೆಗಳು ಈ ರೀತಿ ಎಲ್ಲ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಈ ಬಾರಿ ಅದೆಲ್ಲದಕ್ಕೂ ಕೂಡ ಬ್ರೇಕನ್ನು ಹಾಕಿರ್ತಕ್ಕಂಥದ್ದು. ಹಾಗಾಗಿನೇ ಸಹಜವಾಗಿ ಎಲ್ಲವೂ ಕೂಡ ಗೌಪ್ಯವಾಗಿ 4 ಗೋಡೆಗಳ ಮಧ್ಯೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಇವತ್ತು ವಿಜೇಂದ್ರ ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ನಾಳೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ಮತ್ತು ಕೇಂದ್ರ ಸಂಸದೀಯ ಮಂಡಳಿ ಎರಡೂ ಕೂಡ ಸಭೆ ಇರ್ತಕ್ಕಂಥದ್ದು. ಆ ಸಭೆಯಲ್ಲಿ ನಾಳೆ ಬಹುತೇಕ ಫೈನಲ್ ಆಗುವಂಥದ್ದು. ಈಗ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು 15ರಿಂದ 18 ಕ್ಷೇತ್ರಗಳು ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಆ ನಂತರ ಎರಡನೇ ಪಟ್ಟಿ 1 ಅಥವಾ 2 ದಿನಗಳ ನಂತರ ಅನೌನ್ಸ್ ಆಗಬಹುದು ಅಂತಕ್ಕಂಥದ್ದು. ಇನ್ನು ಜೊತೆಗೆ ಈಗಾಗಲೇ ಒಂದು ತುಮಕೂರಿನಿಂದ ವಿ ಸೋಮಣ್ಣ ಅವರು ಬಹುತೇಕ ಫೈನಲ್ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಅಲ್ಲಿ ಕೂಡ ಆಕಾಂಕ್ಷಿಗಳಂತೇಳಿ ಕೇವಲ 2 ಮಾತ್ರ ಕಳಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ. ಸೊ ಹಾಗಾಗಿ ಅಲ್ಲಿ ಕೇವಲ ಈಗ ವಿ ಸೋಮಣ್ಣ ಅವರಿಗೆ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಉದಾಹರಣೆ. ಹಾಗೆ ನೋಡೋದಾದರೆ ಈಗ ಯಾವೆಲ್ಲ ಗೊಂದಲಗಳಂತ ನೋಡೋದಾದರೆ ತಾವು ಹೇಳಿದಾಗೆ ರಿಸ್ಕ್ ಕಡಿಮೆ ಇರ್ತಕ್ಕಂಥ ಕ್ಷೇತ್ರಗಳು ಮೊದಲ ಪಟ್ಟಿ ಅಂತ ಹೇಳಿದಿರಿ. ಅದೇ ರೀತಿಯಾಗಿಯೇ ರಿಸ್ಕ್ ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದರೆ ಹಾಲಿ ಸಂಸದರು ಯಾರಿರ್ತಾರೆ ಅವರನ್ನು ಬದಲು ಮಾಡಬೇಕು ಅಂತಕ್ಕಂಥ ಅನಿವಾರ್ಯತೆ ಬಂದಾಗ ಅಂಥ ಕ್ಷೇತ್ರಗಳು ಸುಮಾರು 8ರಿಂದ 10 ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಮತ್ತು ಹಾಲಿ ಸಂಸದರನ್ನು ತೆಗೆದು ಅಲ್ಲಿ ಹೊಸ ಮುಖಗಳನ್ನು ಕೊಟ್ಟು ಮತ್ತೆ ಅಲ್ಲಿ ಗೆಲುವಿನ ಸಾಧ್ಯತೆಗಳು ಮತ್ತು ಅಸಾಧ್ಯತೆಗಳ ಬಗ್ಗೆ ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಏಕೆಂದರೆ ಏಕಾಏಕಿ ಗೆಲ್ಲುವಂತಹ ಈಗ ಒಂದು ವಯೋಸಹಜ ಕಾರಣದಲ್ಲಿ ಇದ್ದಂಥವರು ಕೂಡ ಅಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿರುತ್ತೆ. ಅಂಥವರನ್ನು ಒಂದು ವೇಳೆ ಏನಾದರೂ ಏಕಾಏಕಿ ಬದಲಾವಣೆ ಮಾಡಿದ್ದೇ ಆಗಿದ್ದರೆ ಒಂದೊಂದು ಕ್ಷೇತ್ರಗಳು ಕೂಡ ಭಾಳ ಮುಖ್ಯ ಆಗಿರೋದ್ರಿಂದ ಭಾಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಸೊ ಹೀಗಾಗಿ ನಾಳೆ ಮತ್ತೊಂದು ಬಾರಿ ರಾಜ್ಯ ನಾಯಕರ ಜೊತೆ ಒಂದು ಸುತ್ತಿನ ಸಭೆಯನ್ನು ಹೈಕಮಾಂಡ್ ವರಿಷ್ಠರು ಮಾಡ್ತಾರೆ. ಅದಾದ ನಂತರ ಮತ್ತೆ ಮೋದಿ ಮತ್ತು ಅಮಿತ್ ಶಾ ಅವರು CEC ಮೀಟಿಂಗಲ್ಲಿ ಕೂತು ಫೈನಲ್ ಆಗಿ ಅಂತಿಮ ಮುದ್ರೆಯನ್ನು ಒತ್ತುತ್ತಾರೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಈ ಕ್ಷಣಕ್ಕೆ ಇರ್ತಕ್ಕಂಥ ಮಾಹಿತಿ. ಆದರೆ 2ನೇ ಪಟ್ಟಿ ಅಂತ ಏನು ಹೇಳಿದ್ವಿ ಅದು ಬಹುತೇಕ ಇನ್ನೊಂದು 2 ದಿನಗಳ ನಂತರವೇ ಆಗ್ಬೋದು. ಈಗಾಗಲೇ BY ವಿಜೇಂದ್ರರು ಕೂಡ ಇದೇ ಸುಳಿವನ್ನೇ ಬಿಟ್ಕೊಟ್ಟಿರ್ತಕ್ಕಂಥದ್ದು. 2 ಹಂತದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಕುತೂಹಲ ಇರ್ತಕ್ಕಂಥದ್ದನ್ನು ಸಹಜ. ಆದರೆ 2 ಪಟ್ಟಿ ಬಹುತೇಕರ ಬಿಜೆಪಿ ಹಣೆ ಬರಹ ನಾಳೆ ನಿರ್ಧಾರ ಆಗತ್ತೆ, ಅರ್ಧ ನಿರ್ಧಾರ ಆಗತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.